ನಮಸ್ತೆ ಸ್ನೇಹಿತರೆ, ಕನ್ನಡ ಸಿನಿಮಾ ಸುದ್ದಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ, ಅವರ ಒಂದು ಫ್ಯಾಮಿಲಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಹೆಸರು ರಂಗನಾಮ, ಅಂದರೆ ಸಿನಿಮಾ ಸ್ಕ್ರೀನ್ಗಾಗಿ ಈ ಒಂದು ಹೆಸರನ್ನು ಇಟ್ಕೊಂಡಿದ್ರು. ಇವರ ನಿಜವಾದ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್. ಇವರು 24 ಏಪ್ರಿಲ್ 1929ರಲ್ಲಿ ಜನಿಸಿರ್ತಾರೆ. ಹಾಗೆ ಇವರ ಮರಣ ಏಪ್ರಿಲ್ 12, 2006ರಲ್ಲಿ ಇವರು ನಮ್ಮ ಕನ್ನಡ ಚಿತ್ರರಂಗವನ್ನು ಬಿಟ್ಟು ಅಗಲ್ತಾರೆ. ರಾಜ್ಕುಮಾರ್ ಎಂಬ ರಂಗನಾಮದಿಂದ ಇವರು ಹೆಚ್ಚು ಪರಿಚಿತರಾಗಿರ್ತಾರೆ. ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಭಾರತೀಯ ನಟ ಮತ್ತು ಗಾಯಕರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ಆಗಿ, ಗಾಯಕನಾಗಿ ಮತ್ತು ಕನ್ನಡ ಚಿತ್ರೋದ್ಯಮದ ಪ್ರಮುಖ ವ್ಯಕ್ತಿಯಾಗಿ 5 ದಶಕಗಳ ಕಾಲ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕರ್ನಾಟಕ ರತ್ನ, ಪದ್ಮಭೂಷಣ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ಮೇರು ನಟ ಇವರು. ಕನ್ನಡ ಚಿತ್ರಗಳ ಜನಪ್ರಿಯತೆ ಮತ್ತು ಕಲಾತ್ಮಕ ಮೌಲ್ಯದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಿದರು. ಅವರು ಕನ್ನಡ ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಯಲ್ಲೂ ಕೂಡ ನಟಿಸಲಿಲ್ಲ. ಇದು ಒಂದು ಅಪರೂಪದ ಅವರ ದಾಖಲೆಯಾಗಿದೆ. ಕನ್ನಡ ಚಿತ್ರರಂಗದಲ್ಲಿ 5 ದಶಕಗಳ ಕಾಲ ನಟಿಸಿ ನಮ್ಮೆಲ್ಲರ ಮೆಚ್ಚಿನ ನಾಯಕ ನಟ ಎಂದು ನಟ ಸಾರ್ವಭೌಮ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು ಪಡೆದುಕೊಂಡಿರುವಂತಹ ಪ್ರಶಸ್ತಿಗಳಂದರೆ ಕರ್ನಾಟಕ ರತ್ನ, ಪದ್ಮಭೂಷಣ ಭಾರತ ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಚಿತ್ರರಂಗದ ಜೀವಮಾನದ ಸಾಧನೆಗಾಗಿ ಬಂದಿದೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪದವಿಯನ್ನು ಪಡೆದಿದ್ದಾರೆ. ಹಿನ್ನೆಲೆ ಗಾಯಕರಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಯ್ಯ ಮತ್ತು ತಾಯಿ ಲಕ್ಷ್ಮಮ್ಮ ಸಿಂಗನಲ್ಲೂರಿನ ಬಡ ರಂಗಭೂಮಿ ಕಲಾವಿದರು. ಅವರ ಮಾತೃಭಾಷೆ ಕನ್ನಡ. ಪುಟ್ಟಸ್ವಾಮಯ್ಯ ಅವರು ಕಂಸ, ರಾವಣ, ಹಿರಣ್ಯಕಶಿಪು ಮುಂತಾದ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು. ಮುತ್ತುರಾಜ್ ಅವರು 8ನೇ ವಯಸ್ಸಿನಲ್ಲಿ ಶಾಲೆಯನ್ನು ತೊರೆದರು. ನಂತರ ಚಲನಚಿತ್ರ ನಿರ್ಮಾಪಕರು ಅವರನ್ನು ಕರೆದುಕೊಂಡು ಅವರು 25 ವರ್ಷದವರೆಗೆ ನಿರ್ವಹಿಸಿದ ಸಣ್ಣ ಪಾತ್ರಗಳಲ್ಲಿ ಅವರನ್ನು ಆಯ್ಕೆ ಮಾಡಿಕೊಂಡರು. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಾವೇರಿ ನದಿಯ ದಡದಲ್ಲಿರುವ ಮುತ್ತತ್ತಿರಾಯ ಎಂಬ ದೇವಾಲಯದಲ್ಲಿರುವ ಮುತ್ತತ್ತಿರಾಯ ಹಿಂದೂ ದೇವತೆ ಇದು. ಇದರ ಹೆಸರಿನಿಂದ ಅವರಿಗೆ ಮುತ್ತುರಾಜ್ ಎಂದು ಹೆಸರಿಡಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ತಂದೆಯೊಂದಿಗೆ ಗುಬ್ಬಿ ವೀರಣ್ಣ ನೇತೃತ್ವದ ನಾಟಕ ತಂಡದಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸುತ್ತಾರೆ. ನಂತರ ಸುಬ್ಬಯ್ಯ ನಾಯ್ಡು ಅವರ ನಾಟಕದ ಕಂಪನಿಯನ್ನು ಸೇರಿಕೊಳ್ತಾರೆ. ಬೇಡರ ಕಣ್ಣಪ್ಪ 1954-53ರ ಚಿತ್ರದಲ್ಲಿ ಪ್ರಮುಖ ಪಾತ್ರಕ್ಕಾಗಿ ಉತ್ತಮ ಮೈಕಟ್ಟು, ಆಹ್ಲಾದಕರ ಮುಖದ ವ್ಯಕ್ತಿತ್ವವನ್ನು ಹುಡುಕುತ್ತಿದ್ದಾಗ ಚಲನಚಿತ್ರ ನಿರ್ದೇಶಕ HLN ಸಿಂಹ ಅವರನ್ನು ಗುರುತಿಸಿದರು. ಅಂತಿಮವಾಗಿ ಸಿಂಹ ಮುತ್ತುರಾಜ್ ಅವರನ್ನು ಚಿತ್ರಕ್ಕಾಗಿ ಸಹಿ ಮಾಡಿ ಅವರಿಗೆ ರಾಜ್ಕುಮಾರ್ ಎಂದು ಹೆಸರಿಟ್ಟರು. ಬೇಡರ ಕಣ್ಣಪ್ಪ ಚಿತ್ರಕ್ಕೂ ಮೊದಲು ರಾಜ್ಕುಮಾರ್ 1942ರ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲ ಕಲಾವಿದನಾಗಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. 1952ರ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಋಷಿ ಅಗಸ್ತ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು ಚಿಕ್ಕ ಪಾತ್ರವಾಗಿದ್ದರೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಲ್ಲಿ ಮೊದಲ ದೃಶ್ಯ ಮುಗಿದೇ ಹೋಗಿತ್ತು. ಅವರ ವೃತ್ತಿ ಜೀವನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ನಟಿಸಿದ್ದರು. ಅದರಲ್ಲಿ ಒಂದು ತೆಲುಗು ಚಿತ್ರ ಕಾಳಹಸ್ತಿ ಮಹಾತ್ಯಂ ಅವರ ಮೊದಲ ಕನ್ನಡ ಚಿತ್ರ ಬೇಡರ ಕಣ್ಣಪ್ಪದ ರೀಮೇಕ್ ಆಗಿತ್ತು. ಇವರು 2000 ಇಸ್ವಿಯಲ್ಲಿ ತೆಗೆದಂತಹ ಶಬ್ದವೇದಿ ಅವರ 200ನೇ ಚಿತ್ರ. 24ನೇ ವಯಸ್ಸಿನಲ್ಲಿ ರಾಜ್ಕುಮಾರ್ ಅವರು ತಮ್ಮ 14 ವರ್ಷದ ಸೋದರ ಸಂಬಂಧಿ ಪಾರ್ವತಮ್ಮ ಅವರನ್ನು ಜೂನ್ 25, 1953ರಲ್ಲಿ ನಂಜನಗೂಡಿನಲ್ಲಿ ವಿವಾಹವಾಗ್ತಾರೆ. ಪಾರ್ವತಮ್ಮ ಅವರ ಜನನದ ನಂತರ ಅವರ ತಂದೆ ಮಾಡಿಕೊಂಡಿದ್ದ ನಿಶ್ಚಿತಾರ್ಥದ ಪ್ರಕಾರ ಇದು ನಡೆಯುತ್ತೆ. ಒಟ್ಟಿಗೆ ಅವರಿಗೆ 5 ಮಕ್ಕಳಿರ್ತಾರೆ. ಪುತ್ರರು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಮತ್ತು ಪುತ್ರಿಯರಾದ ಲಕ್ಷ್ಮಿ ಮತ್ತು ಪೂರ್ಣಿಮಾ. ಮದ್ರಾಸ್ನಲ್ಲಿ 24 ಮಕ್ಕಳನ್ನು ಒಳಗೊಂಡ ಜಂಟಿ ಕುಟುಂಬದಲ್ಲಿ ಮದುವೆಯ ನಂತರ ಕೈಯಿಂದ ಬಾಯಿಗೆ ಬದುಕಿದ ನಂತರ ರಾಜ್ಕುಮಾರ್ಗೆ ಹಲವಾರು ಚಲನಚಿತ್ರದ ಕೊಡುಗೆಗಳು ಬರಲು ಪ್ರಾರಂಭಿಸಿದ ನಂತರ ಕುಟುಂಬವು 1972ರಲ್ಲಿ ಬೆಂಗಳೂರಿಗೆ ಸ್ಥಳಾಂತರಗೊಂಡಿರುತ್ತೆ.
ರಾಜ್ಕುಮಾರ್ ಅವರನ್ನು ಜುಲೈ 30, 2000ರಂದು ಅವರ ಅಳಿಯ ಗೋವಿಂದರಾಜು ಮತ್ತು ಇತರ ಇಬ್ಬರನ್ನು ಗಾಜನೂರಿನಲ್ಲಿರುವ ನಟನ ಅರಮನೆಯಿಂದ ವೀರಪ್ಪನವರು ಅಪಹರಿಸಿರ್ತಾರೆ. ಭಯೋತ್ಪಾದನಾ ವಿರೋಧಿ ಕಾನೂನಿನಡಿಯಲ್ಲಿ ಜೈಲಿನಲ್ಲಿ ಇರಿಸಲಾಗಿದ್ದ ತನ್ನ ಗ್ಯಾಂಗ್ ಸದಸ್ಯರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದನು. ಈ ಘಟನೆಯು ಬೃಹತ್ ಮಾನವ ಬೇಟೆಗೆ ಕಾರಣವಾಗಿತ್ತು ಮತ್ತು ಕರ್ನಾಟಕ ಸರ್ಕಾರವನ್ನು ಬಿಕ್ಕಟ್ಟಿಗೆ ಸಿಲುಕಿಸಿತು. ರಾಜ್ಕುಮಾರ್ ಅವರಿಗೆ ಭದ್ರತೆ ಒದಗಿಸದಿರುವುದು ತಮಿಳುನಾಡು ಸರ್ಕಾರದ ಕಡೆಯಿಂದ ಕ್ಷಮ್ಯವಲ್ಲ ಎಂದು ಭಾರತದ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ವೀರಪ್ಪನಿಂದ ಅಪಹರಿಸಲ್ಪಡುವ ಬೆದರಿಕೆಯನ್ನು ಎದುರಿಸುತ್ತಿದ್ದಾರೆ ಎಂದು ಅವರಿಗೆ 1 ವರ್ಷದ ಹಿಂದೆಯೇ ಮಾಹಿತಿ ಇತ್ತು. ವೀರಪ್ಪನವರನ್ನು ಸೆರೆಹಿಡಿಯಲು ಸ್ಥಾಪಿಸಲಾದ ವಿಶೇಷ ಕಾರ್ಯಪಡೆ ಈ ಹಿಂದೆ ರಾಜ್ಕುಮಾರ್ ಅವರನ್ನು ತೋಟದ ಮನೆಗೆ ಭೇಟಿ ನೀಡುವಂತೆ ಎಚ್ಚರಿಸಿತ್ತು. ಮತ್ತೆ ಅವರ ಮಗ ರಾಘವೇಂದ್ರ ನಂತರ ಅವರ ತಂದೆಯನ್ನು ಬೆದರಿಕೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತ ಹೇಳಿ ಒಪ್ಕೊಳ್ತಾರೆ. ಒಟ್ಟು 108 ದಿನಗಳ ಸೆರೆವಾಸದ ನಂತರ ರಾಜ್ಕುಮಾರ್ ಅವರನ್ನು ನವೆಂಬರ್ 15, 2000ರಂದು ಯಾವುದೇ ಹಾನಿಯಾಗದಂತೆ ಬಿಡುಗಡೆ ಮಾಡಲಾಯಿತು. ಏಪ್ರಿಲ್ 12, 2006ರಂದು ರಾಜ್ಕುಮಾರ್ ಅವರು ತಮ್ಮ ನಿಯಮಿತ 20 ನಿಮಿಷಗಳ ನಡಿಗೆಯ ನಂತರ ಸದಾಶಿವನಗರದ ನಿವಾಸಕ್ಕೆ ಮರಳಿರ್ತಾರೆ. ಬೆಳಗ್ಗೆ 11:30ಕ್ಕೆ ಸಾಮಾನ್ಯ ವೈದ್ಯಕೀಯ ತಪಾಸಣೆಗೆ ಹೋಗಿರ್ತಾರೆ. ಮಧ್ಯಾಹ್ನ 1:50ಕ್ಕೆ ಅವರು ಸೋಫಾದಲ್ಲಿ ಕುಳಿತಿದ್ದಾಗ ತಮ್ಮ ಕುಟುಂಬದ ಸದಸ್ಯರಿಗೆ ಫ್ಯಾನನ್ನು ನಿಧಾನಗೊಳಿಸಲು ಹೇಳ್ತಾರೆ. ಆದರೆ ತಕ್ಷಣವೇ ಕುಸಿದು ಬೀಳ್ತಾರೆ. ಅವರ ವೈಯಕ್ತಿಕ ವೈದ್ಯರಾಗಿರುವಂತಹ ರಮಣರಾವ್ ಅವರನ್ನು ಕರೆಸಲಾಗುತ್ತೆ. ಅವರು 3 ನಿಮಿಷಗಳ ಕಾಲ ಬಾಹ್ಯ ಹೃದಯ ಮಸಾಜ್ ಮಾಡಿ ಬಾಯಿಂದ ಬಾಯಿಗೆ ಪುನರ್ಜೀವನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಂತರ ರಾಜ್ಕುಮಾರ್ ಅವರನ್ನು MS ರಾಮಯ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಇಂಟ್ರಾಕಾರ್ಡಿಯಲ್ ಇಂಜೆಕ್ಷನ್ಗಳನ್ನು ನೀಡಲಾಗಿರುತ್ತೆ. ಅವರನ್ನು ಪುನರ್ಜೀವನಗೊಳಿಸುವ ಪ್ರಯತ್ನಗಳು ವಿಫಲವಾಗಿ ಅವರು ಮಧ್ಯಾಹ್ನ 2:05ಕ್ಕೆ ನಿಧನರಾಗ್ತಾರೆ. ಅವರ 77ನೇ ವರ್ಷದ ಹುಟ್ಟುಹಬ್ಬ 12 ದಿನಗಳ ಮೊದಲು ಅವರ ಸಾವು ಸಂಭವಿಸಿರುತ್ತೆ. ತಮ್ಮ 3 ಮಕ್ಕಳಾಗಿರುವಂತಹ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಇಡೀ 3 ಕುಟುಂಬವೂ ಕೂಡ ಸಿನಿಮಾ ರಂಗದಲ್ಲಿ ಕಾರ್ಯನಿರತವಾಗಿದ್ದು, ಮಗಳು ಹಾಗೂ ಮೊಮ್ಮಕ್ಕಳು ಕೂಡ ಸಿನಿಮಾಗಳಲ್ಲಿ ನಟನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬವು ಸಿನಿಮಾ ರಂಗಕ್ಕೆ ಅಪಾರ ಪ್ರಾಮುಖ್ಯತೆ, ಗೌರವ ಹಾಗೂ ಕೊಡುಗೆಗಳನ್ನು ನೀಡುವಲ್ಲಿ ಇಂದಿಗೂ ಕೂಡ ಯಶಸ್ವಿಯಾಗಿದೆ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.